ಈಗ 30ದಿಂದ ಹೊಡೆದಾನೆ ಸರ್. ಅದೆಷ್ಟೇ ಯುಗಗಳು ಕಳೆದ್ರು, ಅದೆಷ್ಟೇ ತಲೆಗಳು ಉರುಳಿದ್ರು, ಈ ಜಾತಿ ಅನ್ನೋ ವಿಷಜಾಲ ಕಮ್ಮಿ ಆಗ್ತಿಲ್ಲ. ಮನೆತನ ಅಂತ ಬಂದ್ರೆ ತಲೆ ಕಡಿಯೋದಕ್ಕೂ ಹಿಂದೆ ಮುಂದೆ ನೋಡ್ತಿಲ್ಲ. ಅದು ರಕ್ತ ಹಂಚಿಕೊಂಡು ಹುಟ್ಟಿದ ಮಕ್ಕಳೇ ಆಗಿರಲಿ, ಬೆನ್ನಿಗೆ ಬಿದ್ದ ಅಕ್ಕ ತಂಗಿಯರೇ ಆಗಿರಲಿ. ಜಾತಿ ಮೀರಿದ ಪ್ರೀತಿ ಅಂತ ಹೋದ್ರೆ ಒಳ ಹುಟ್ಟಿದವರೇ ಶತ್ರುಗಳಾಗ್ತಿದ್ದಾರೆ. ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದವರೇ ಚಟ್ಟ ಕಟ್ಟೋ ಹಂತಕ್ಕೆ ಹೋಗ್ತಾ ಇದ್ದಾರೆ. ಈಗ ಕೊಪ್ಪಳದಲ್ಲೂ ಇಂಥದ್ದೇ ಮರ್ಯಾದ ಅಟ್ಟಹಾಸವೊಂದು ನಡೆದಿದೆ. ಮನೆಮಗಳು ಅನ್ಯಜಾತಿ ಹುಡುಗನ ಜೊತೆ ಮದುವೆ ಆದ್ಲು ಅಂತ ಬೆನ್ನಿಗೆ ಬಿದ್ದ ಸಹೋದರಿಯ ರಕ್ತದ ಕೋಡಿ ಹರಿಸಿದ್ದಾನೆ. 4 ತಿಂಗಳ ಗರ್ಭಿಣಿ ಅನ್ನೋದನ್ನು ನೋಡದೆ ತಂಗಿಯ ಕೈ ಕಡಿದಿದ್ದಾನೆ. ಮರ್ಯಾದ ಹತ್ಯೆಗೆ ಪ್ಲಾನ್, ಹೆಣ್ಮಗಳ ಕೈಕಟ್. ಮೈದುನನ ಮದುವೆಗೆ ಬಂದ ಗರ್ಭಿಣಿಗೆ ರಕ್ತಾಭಿಷೇಕ. ದೇಶ ಬದಲಾಗಿದ್ದಾಯಿತು, ಜನರ ವೇಷಭೂಷಣವೂ ಬದಲಾಗಿದ್ದಾಯಿತು. 10 ರೂಪಾಯಿಗೂ ಪರದಾಡಿದವರ ಕೈಯಲ್ಲಿ ಲಕ್ಷ ಓಡಾಡೋದಕ್ಕೂ ಶುರುವಾಯಿತು. ಆದರೂ ಜನರ ಮನಸ್ಥಿತಿ ಮಾತ್ರ ಬದಲಾಗ್ತಿಲ್ಲ. ಜಾತಿ ಅಂತ ಬಂದರೆ ಜೀವ ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತಿಲ್ಲ. ಪ್ರಾಣ ಬೇಕಾದರೂ ಬಿಡ್ತೀವಿ, ಜಾತಿ ಬಿಡಲ್ಲ ಅನ್ನೋರೇ ಜಾಸ್ತಿ ಆಗಿದ್ದಾರೆ. ಈತ ಕೂಡ ಇದೇ ಜಾತಿಗೆ ಸೇರಿದವ. ಈ ಹೆಣ್ಮಗಳ ಹೆಸರು ಮೀನಾಕ್ಷಿ ಅಂತ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಚಿತ್ತಾಪುರ ನಿವಾಸಿ. ತಮ್ಮೂರಿನ ಉದಯ್ ಕುಮಾರ್ ಅನ್ನೋನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ಲು. ಆದರೆ ಇವರಿಬ್ಬರದ್ದು ಬೇರೆ ಬೇರೆ ಜಾತಿ. ಹೀಗಾಗಿ ಹೆಣ್ಣಿನ ಮನೆಯವರು ಬಿಲ್ಕುಲ್ ಆಗಲ್ಲ ಅಂತಿದ್ರು. ಆದರೆ ಮನಸ್ಸು ಕೊಟ್ಟವಳು ಹೆತ್ತವರನ್ನ ಬಿಡೋದಕ್ಕೂ ರೆಡಿಯಾಗಿದ್ಲು. ಹೀಗಾಗಿಯೇ 1.5 ವರ್ಷದ ಹಿಂದೆ ಮನೆ ಬಿಟ್ಟು ಹೋಗಿ ಮದುವೆಯಾಗಿದ್ರು. ಉದಯ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರಿಂದ ಗಂಡ ಹೆಂಡತಿ ಅಲ್ಲೇ ಬದುಕು ಕಟ್ಕೊಂಡಿದ್ರು. ಆಲ್ರೆಡಿ ರಿಜಿಸ್ಟರ್ ಆಗ್ಯಾರ ಅವರು. ನೀನು ಅವ್ರು ಕಿರಿಕಿರಿ ಕೊಟ್ಟು ಅಂದ್ರೆ ಒಳಗೆ ಹಾಕ್ತಂತ ಬೇರೆ ಹೋಗಿದ್ರು ಅವರು. ಅವ್ರು ಇರೋ ಮನೆಗೆ ಏನಂದ್ರೆ ಆಯ್ತು ಇಲ್ಬಿಟ್ಟು ಸರ್ ಏನೋ ಮಾಡೈತೆ ನಾವು ಹೋಗಲ್ಲ ಅಂತಂದು ಅಷ್ಟು ಮಾಹಿತಿ ಇಟ್ಕೊಂಡು ಇವತ್ತು ಆಗೈತೆ ನೋಡೋದು. ಆತಗ ಮೊದಲಿಂದ ದ್ವೇಷ ಇತ್ತಾನ ಮಂಜುನಾಥಗ ಐತೆ ರೀ, ಅದು ಒಳಗೆ ಐತೆ. ಆರು ಒಬ್ಬರು ಹೇಳ್ತಾರೆ ನಮ್ಮ ಮೊಬೈಲ್ ಹಿಂಗಂತನೋ ಹಂಗಂತನೋ ಅಂತಂದು ಬರಲಿ ಬಿಡಪ್ಪ ಮತ್ತು ಏನು ನಮ್ಮನ್ನು ಮಾತಾಡ್ಸಿರೋದು ಅಂತೀವಿ. ಕಿವಿ ಕೇಳ್ಬೇಕು ನಾವು, ಕಿವಿ ಕೇಳಿದ್ರೆ ಇನ್ನೊಬ್ಬರಿಗೆ ಅನ್ಬಾರ್ದು ನಾವು ಅಂತೇಳಿ ನಾವು ಸುಮ್ಮನೆ ಆಗ್ಬಿಟ್ಟು. ಮನೆ ಬಿಟ್ಟು ಹೋಗಿದ್ದ ಜೋಡಿ ವರ್ಷ ಕಳೆದರೂ ಮನೆಗೆ ಊರಿಗೆ ಬಂದಿರಲಿಲ್ಲ. ಹೀಗಾಗಿ ಚಿತ್ತಾಪುರದ ಗ್ರಾಮಸ್ಥರೇ ಸೇರ್ಕೊಂಡು ಸಂಧಾನ ಮಾಡಿದ್ರು. 2 ದಿನದ ಹಿಂದೆ ಉದಯ್ ಕುಮಾರ್ ತಮ್ಮನ ಮದುವೆ ಇತ್ತು. ಹೀಗಾಗಿ ಈಗಲಾದರೂ ತಮ್ಮೂರಿಗೆ ಹೋಗೋಣ ಅಂತ ಗಂಡ ಹೆಂಡತಿ ಬಂದಿದ್ದಾರೆ. 2-3 ದಿನ ಗಂಡನ ಮನೆಯಲ್ಲಿ ಖುಷಿಯಾಗಿಯೇ ಇದ್ಲು. ಆದರೆ ಮೊನ್ನೆ ಹಂದ್ರಾಳದಲ್ಲಿ ಮೈದುನನ ಮದುವೆ ಇತ್ತು. ಹೀಗಾಗಿ ಕುಟುಂಬಸ್ಥರ ಜೊತೆ ಹೋಗಿದ್ದಾಳೆ. ಇದೇ ಸಮಯಕ್ಕೆ ಹೊಂಚು ಹಾಕಿದ್ದ ಮೀನಾಕ್ಷಿ ಅಣ್ಣ ಮಂಜುನಾಥ ಮದುವೆ ಮನೆಗೆ ಕದ್ದು ಮುಚ್ಚಿ ಬಂದಿದ್ದಾನೆ. ಶಾಲ್ನಲ್ಲಿ ಕೊಡಲೆ ಇಟ್ಕೊಂಡು ಬಂದವ ತನ್ನ ತಂಗಿಯ ನೋಡ್ತಾ ಇದ್ದಂತೆ ರಕ್ತದ ಕೋಡಿ ಹರಿಸಿದ್ದಾನೆ. ಸಿಕ್ಕಂತೆ ಕೊಡಲಿ ಏಟ್ಕೊಟ್ಟಿದ್ದಾನೆ. ಮಂಜುನಾಥನ ಅಟ್ಟಹಾಸಕ್ಕೆ ಇಡೀ ಮದುವೆ ಮನೆಯೇ ರಣಾಂಗಣವಾಗಿದೆ. ನಾವು ಅಂದ್ರೆ ಅಲ್ಲೇ ಇದ್ವಿ ಸರ್. ಅಂದ್ರೆ ನಾವು ಮತ್ತು ಈಗ ನಾನಾ ಥರ ಮಂದಿ ಬರ್ತಾರೆ. ನಾವು ಅದನ್ನ ಇನ್ಕ್ವೈರಿ ಮಾಡಿಲ್ಲ ರೀ, ಗಮನಿಸಿಲ್ಲ. ಹಂಗೆ ಬಂದು ಈಗ 30ದಿಂದ ಹೊಡೆದಾನೆ ಸರ್. ಓರಿ ಈಗ ಮತ್ತು ನಮಗೆ ನ್ಯಾಯ ಬೇಕು ರೀ ಸರ್. ಮೀನಾಕ್ಷಿಯನ್ನ ಮುಗಿಸ್ಲೇಬೇಕು ಅಂತ ಬಂದಿದ್ದ. ಆದರೆ ಈ ಹೆಣ್ಮಗಳ ಅದೃಷ್ಟ ಚೆನ್ನಾಗಿದೆ. 4 ತಿಂಗಳ ಗರ್ಭಿಣಿ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಗಂಭೀರವಾಗಿ ಗಾಯಗೊಂಡ ಮೀನಾಕ್ಷಿಯನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು, ಒಡ ಹುಟ್ಟಿದವಳನ್ನೇ ಕೊಲ್ಲುವುದಕ್ಕೆ ಬಂದವನನ್ನ ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ. ಉದಯ್ ಕುಮಾರ್ ಮತ್ತು ಮೀನಾಕ್ಷಿ ಅವರು 1 ವರ್ಷ ಹಿಂದೆ ಮದುವೆ ಆಗಿದ್ದಾರೆ. ಸೊ ಆ ಪ್ರಯುಕ್ತ ಮೀನಾಕ್ಷಿ ಅವರ ಅಣ್ಣ ಮಂಜುನಾಥ ಹಳ್ಳಿಗುಡಿ ಅಂತ ಇವರವರಿಗೆ ಕೊಲ್ಲಿಟ್ಕೊಂಡು ತಲೆಗೆ ಮತ್ತು ಶೋಲ್ಡರ್ಗೆ ಕೈಗೆ ಹಲ್ಲೆ ಮಾಡಿದ್ದಾರೆ. ಒಟ್ನಲ್ಲಿ ಜಾತಿ ಅನ್ನೋ ಜ್ವಾಲೆಗೆ ಸಿಲುಕಿದ ಪ್ರೇಮಿಗಳು ಕಣ್ಣೀರಿಡ್ತಾ ಇದ್ದಾರೆ. ತಂಗಿ 4 ತಿಂಗಳ ಗರ್ಭಿಣಿ ಅನ್ನೋದನ್ನು ನೋಡದೆ ಕೊಡಲಿ ಏಟು ಕೊಟ್ಟವ ಕಂಬಿ ಹಿಂದೆ ಸೇರಿದ್ದಾನೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.